ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಶುಕ್ರವಾರ ಬಜೆಟ್ ಮಂಡಿಸಿದ್ದು, ಈ ಬಜೆಟ್ ಬಡಬಗ್ಗರ ಬಜೆಟ್ ಆಗಿರದೆ ಉಳ್ಳವರ ಬಜೆಟ್ ಆಗಿದೆ. ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಹೊರಗುತ್ತಿಗೆ ನೌಕರರಿಗೆ ಸಿಎಂ ಸಿದ್ದರಾಮಯ್ಯ ಅನ್ಯಾಯ ಮಾಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ನಗರಸಭೆ ಮುಂದೆ ಹೊರಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಎಂಸಿ ಚಂದ್ರಶೇಖರ್, ಅರುಣ್ ಕುಮಾರ್, ಮುರಳಿ, ನವೀನ್ ಕುಮಾರ್, ವರುಣ್ ಕುಮಾರ್ ಇದ್ದರು. చేతులెట్టు ఎత్తండి అట్లా తెలిసిలే ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನೇ ಬರಲಿ ಭಾರತ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರ್ಮಿಕರನ್ನು ಗೋಳೈಸಿಕೊಳ್ಳುವ ಸರ್ಕಾರಕ್ಕೆ ಕಾರ್ಮಿಕರ ಒಕ್ಕೂಟಕ್ಕೆ ಹೊರಗುತ್ತಿಗೆ ಕಾರ್ಮಿಕರ ಒಕ್ಕೂಟಕ್ಕೆ. ಹೊರಗುತ್ತಿಗೆ ನೌಕರರ ಜಿಲ್ಲಾ ಅಧ್ಯಕ್ಷ ಸುರೇಶ್ ಬಾಬು ಮಾತನಾಡುತ್ತಾ, ಹೊರಗುತ್ತಿಗೆದಾರರಿಗೆ ನೇರ ಪಾವತಿ ಮಾಡಿಲ್ಲ. 25 ವರ್ಷ ಕೆಲಸ ಮಾಡಿ ನಂತರ ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬೇಕು. ನಾವೇನ್ ಪಾಪ ಮಾಡಿದ್ದೇವೆ, ಅಯ್ಯೋ ಸ್ವಾಮಿ ಎಂದು ತಮ್ಮ ಅಳಲು ತೋಡಿಕೊಂಡರು. ಪೌರ ಕಾರ್ಮಿಕರಿಗೆ ಎಲ್ರಿಗೂ ಅವ್ರದ್ದು ಎಲ್ಲ ಒಳ್ಳೆಯ ರೀತಿಯಾಗಿ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಆದರೆ ಅವ್ರ ಜೊತೆಯಲ್ಲಿ ನಾವು ಕಸ ಸಾಗಾಣಿಕೆ ಮಾಡೋರು, ಲೋಡರ್ಸು, ಕ್ಲೀನರ್ಸು, ಹೆಲ್ಪರ್ಸು, ಡಾಟಾ ಆಪ್ರೇಟರ್ಗಳು ಇವ್ರನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಸರ್ಕಾರಕ್ಕೂ ನಾವು ಒಂದೇ ಒಂದು ಮನವಿ ಮಾಡ್ಕೊತಾ ಇದ್ದೀವಿ, ನಮ್ಮನ್ನು ಗುರುತಿಸಿ, ನಮಗೂ ಕುಟುಂಬಗಳಿದೆ, ನಮಗೂ ಜೀವನ ಇದೆ, ಬರೋಂಥ ಸಂಬಳದಲ್ಲಿ ನಮಗೇನು ಆಗ್ತಾ ಇಲ್ಲ. ಹಾಗಾಗಿ ಹೊರಗುತ್ತಿಗೆಯನ್ನು ರದ್ದು ಮಾಡಿ ನೇರ ಪಾವತಿ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊತಾ ಇದ್ದೀವಿ ಸರ್. ಈಗ ಹೊರಗುತ್ತಿಗೆ ನೌಕರರಿಗೆ ಯಾವ ರೀತಿ ತೊಂದರೆಗಳಾಗ್ತಿದೆ ಈಗ? ಸರ್, ಗುತ್ತಿಗೆ ಆಧಾರದಲ್ಲಿ ಇದ್ದೀವಿ ಸರ್. ಗುತ್ತಿಗೆ ಇದರಲ್ಲಿದ್ದಾಗ ನಮಗೆ ಯಾವುದು ಬೆನಿಫಿಟ್ಗಳು ಯಾವುದೂ ಸಿಗಲ್ಲ. ಪರ್ಮನೆಂಟ್ಗವ್ರಿಗೆ ಸಿಕ್ದಂಗೆ ನಮಗೇನು ಸಿಗಲ್ಲ. ಒಂದು ಮನೆ ಆಗಿರ್ಬೋದು, ಒಂದು ಲೋನ್ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಯಾವುದೂ ಸರಿಯಾಗಿ ಸಿಗಲ್ಲ ಸರ್. ನಮಗೆ ಆಫೀಸ್ ವತಿಯಿಂದ ಸಂಬಳ ಕೊಟ್ಟರೆ ಒಳ್ಳೇದು ಅಂತೇಳಿ ಸರ್ಕಾರದ ಹತ್ರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ರಾಜ್ಯ ಬಜೆಟ್ನಲ್ಲಿ ನಿಮ್ಮನ್ನು ಪರಿಗಣನೆ ತಗೊಂಡಿಲ್ಲ ಸರ್. ಮಾಡ್ತೀವಿ ಅಂತ ಹೇಳಿದರು, ನಮ್ಮನ್ನು ಕೈ ಬಿಟ್ಟಿದ್ದಾರೆ. 2017ರಲ್ಲೂ ಇದೇ ಸರ್ಕಾರ ಇತ್ತು, ಆವಾಗಲೂ ಕೈ ಬಿಡ್ತು. ಮತ್ತು BJP ಸರ್ಕಾರ ಇತ್ತು, ಆವಾಗಲೂ ಕೈ ಬಿಡ್ತು. ಇವಾಗ ಇದೇ ಸರ್ಕಾರ ಬಂತು, ಇವಾಗಲೂ ನಮ್ಮನ್ನು ಕೈ ಬಿಟ್ಟಿದೆ. ಈ ನಮ್ಮಲ್ಲಿ ಜಾಸ್ತಿ ರಿಟೈರ್ಡ್ ಆಗೋ ವಯಸ್ಸಲ್ಲಿ ಜಾಸ್ತಿ ಇದ್ದಾರೆ. ಮನೆಗೆ ಹೋದರೆ ಅವ್ರಿಗೆ ಯಾವುದೇ ಅನುಕೂಲಗಳು ಇಲ್ಲ ಸರ್. ಎಷ್ಟು ಜನ ಇದ್ದಾರೆ ಈಗ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ? ಸರ್, ಹೊರಗುತ್ತಿಗೆಯಲ್ಲಿ 88 ಜನ ಇದೆ ಸರ್. ಜಿಲ್ಲೆಯಲ್ಲಿ ಒಂದು ವೇಳೆ ನೀವು ನೇರ ಪಾವತಿ ಮಾಡಿಲ್ಲ ಅಂದರೆ ನಿಮಗೆ ಇದೇ ರೀತಿ ಅನ್ಯಾಯ ಮಾಡಿದ್ರೆ ಮುಂದಿನ ಹೋರಾಟ ಏನಿದೆ ಅಂದರೆ, ನಮ್ಮ ನಾಗಣ್ಣಗೌಡರು ರಾಜ್ಯಾಧ್ಯಕ್ಷರದ ಒತ್ತಾಯದ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಎಲ್ಲ ಕಡೆಯೂ ನಾವು ಧರಣಿಯನ್ನು ಕುತ್ಕೊತಿದ್ದೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಸುರೇಶ್ ಬಾಬು, ಜಿಲ್ಲಾಧ್ಯಕ್ಷರು.